ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಕಡು ಬಡತನ ಕುಟುಂಬ ಒಂದು ವಾಸವಾಗಿತ್ತು. ಆ ಮನೆಯೊಳಗೆ ಒಬ್ಬ ರೈತ, ಆತನ ಹೆಂಡತಿ ಮತ್ತು ಅವರು 4 ಜನ ಮಕ್ಕಳು ಹಾಗೂ ರೈತನ ವಯಸ್ಸಾದ ತಾಯಿ. ಹೀಗೆ ಒಟ್ಟು 7 ಜನ ಆ ಮನೆಯಲ್ಲಿ ವಾಸವಾಗಿತ್ತು. ಆದರೆ ಆ ಮನೆಯಲ್ಲಿ ದುಡಿಯುವವನು ಆ ರೈತನೊಬ್ಬನೇ ಆಗಿದ್ದ. ಸಹಜವಾಗಿ ಆ ರೈತನೊಬ್ಬನ ದುಡಿಮೆ ಆ 7 ಜನರ ಹೊಟ್ಟೆ ತುಂಬಿಸಲು ಸಾಲುತ್ತಿರಲಿಲ್ಲ. ಅನ್ನಕ್ಕಾದರೆ ಹಾಲಿಲ್ಲ, ಹಾಲು ತಂದರೆ ಅನ್ನವಿಲ್ಲ ಅನ್ನುವಂಥ ಕಠೋರ ಪರಿಸ್ಥಿತಿ ಆಗಾಗ ಆ ಮನೆಯಲ್ಲಿ ನಿರ್ಮಾಣವಾಗುತ್ತಿತ್ತು. ಇಂಥ ಪರಿಸ್ಥಿತಿಯಿಂದ ಕಂಗಾಲಾದಂಥ ರೈತನ ಹೆಂಡತಿ ತನ್ನ ಗಂಡನಿಗೆ ಸಲಹೆಯನ್ನು ನೀಡುತ್ತಾಳೆ. ನೋಡ್ರಿ, ನಿಮ್ಮ ಮುದಿಯವ್ವ ಬರೀ ಊಟದ ಯೋಚನೆಯನ್ನೇ ಮಾಡುತ್ತಾ ಕೂತಿರುತ್ತಾಳೆ. ಆಕೆಯಿಂದ ಕವಡೆ ಕಾಸಿನ ಪ್ರಯೋಜನ ಈ ಮನೆಗಿಲ್ಲ. ಇವಳೊಬ್ಬಳು ನಮ್ಮ ಮನೆಯಾಗಿದ್ದರೆ ನಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡ್ಬೋದಿತ್ತೆಂದು. ಆಗ ಉತ್ತರ ಗಂಡ ಹೇಳ್ತಾನೆ, ಅದಕ್ಕೆ ನಾನೇನು ಮಾಡಲಿ? ಆಕೆಗೆ ಸಾವು ಬರ್ತಿಲ್ಲ. ಆಕೆ ಸಾಯೋವರೆಗೆ ನಾವು ಆಕೆಯನ್ನು ಸಾಕಲೇಬೇಕಲ್ಲ. ಇವನ ಮಾತಿಗೆ ಪ್ರತಿಯಾಗಿ ರೈತನ ಹೆಂಡತಿ ಒಂದು ಉಪಾಯವೊಂದನ್ನು ಗಂಡನ ಹೇಳ್ತಾಳೆ. ನೋಡ್ರಿ, ನಿಮ್ಮ ಮುದಿಯವ್ವ ಒಂದಲ್ಲ ಒಂದು ದಿನ ಸಾಯುವವಳೆ. ಅವಳಿದ್ದು ಕಿಂಚಿತ್ತೂ ಪ್ರಯೋಜನ ಇಲ್ಲ. ಆದ್ದರಿಂದ ಆಕೆನ ಯಾವುದರ ತೀರ್ಥಯಾತ್ರೆ ನೆಪದಲ್ಲಿ ಎಲ್ಲಾದರೂ ದೂರ ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಬನ್ನಿ. ಆಗ ಇದ್ದವರಾದರೂ ನಾವು ಇದ್ದುದನ್ನು ತಿಂದುಕೊಂಡು ಆರಾಮದಿಂದ ಇರಬಹುದು. ಅವಳಿಗೆ ಕೊಡುವ ಊಟದ ಪಾಲರ ನಮ್ಮ ಪಾಲಿಗೆ ಆಗುತ್ತದೆ ಅಲ್ಲ. ಇವರಿಬ್ಬರ ಗಂಡ ಹೆಂಡತಿಯ ಮಾತುಕತೆಯನ್ನ ಮರೆಯಲ್ಲಿ ನಿಂತು ವಯಸ್ಸಾದ ಮುದುಕಿ ಕೇಳಿಸಿಕೊಂಡರೂ ಕೇಳದವಳಂತೆ ಇರುತ್ತಾಳೆ. ಹೆಂಡತಿ ಯೋಚನೆ ಸರಿಯಾದದ್ದೇ ಎಂದು ಮನಗಂಡಂತ ರೈತ ಒಂದು ದಿನ ತನ್ನ ವೃದ್ಧ ತಾಯಿ ಬಳಿ ಬಂದು, ದೂರದ ಕುಂದರ್ಗಿ ಎಂಬ ಊರಲ್ಲಿ ಹೊಯ್ಸಳ ಕಾಲದ ಶ್ರೀ ರಾಮಲಿಂಗೇಶ್ವರ ದೇಗುಲ ಇದೆ. ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೊಕ್ಕಿನಿ. ನಾಳೆ ಮುಂಜಾನೆ ಹೊರಡಲು ನೀ ತಯಾರಾಗುವ ಎನ್ನುತ್ತಾನೆ. ಅಜ್ಜಿ ಮರು ಮಾತನಾಡದೆ ತನ್ನ ಮುಖ ಅಲ್ಲಾಡಿಸುತ್ತಾ ಹ್ಞೂ ಎಂದು ಒಪ್ಪುತ್ತಾಳೆ. ಅಂತೆಯೇ ಮರುದಿನ ಮುಂಜಾನೆ ತನ್ನ ತಾಯಿಯನ್ನು ಒಂದು ಬುಟ್ಟಿಯಲ್ಲಿ ಕುಳಿರಿಸಿ ಆ ಬುಟ್ಟಿಯನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ಕಾಡಿನತ್ತ ಪಯಣ ಬೆಳೆಸಲು ಉದ್ಯುಕ್ತನಾಗುತ್ತಾನೆ. ಮಗ ಕಾಡಿಗೆ ಕರೆದುಕೊಂಡು ಹೋಗುವ ಮುನ್ನ ಅಜ್ಜಿ ತನ್ನ ಸೊಸೆ ಮತ್ತು ಮೊಮ್ಮಕ್ಕಳನ್ನು ಕರೆದು ಅವರ ಹಣೆಗೆ ಮುತ್ತಿಕ್ಕಿ ಅವರಿಗೆ ಮನಸಾರೆ ಆಶೀರ್ವಾದ ಮಾಡುತ್ತಾಳೆ. ಕಾಡಿನಲ್ಲಿ ಸಾಗುವಾಗ ಆ ಅಜ್ಜಿ ತನ್ನ ತಲೆಗೆ ತಾಕುತ್ತಿದ್ದಂಥ ಗಿಡ ಮರಗಳ ಎಲೆಗಳನ್ನ ಕಿತ್ತು ದಾರಿ ಉದ್ದಕ್ಕೂ ಎಸೆಯುತ್ತಿರ್ತಾಳೆ. ಹೀಗೆ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಕಾಡು ಪ್ರಾಣಿಗಳು ತುಂಬಿದಂಥ ದುರ್ಗಮವಾದ ನಿರ್ಜನ ಕಾಡೊಂದು ಬಂದಂತೆ ಅಜ್ಜಿ ಮಗನಿಗೆ ಹೇಳುತ್ತಾಳೆ, ಮಗನೇ, ನನ್ನನ್ನು ಇಲ್ಲೇ ಇಳಿಸಿ ಬಿಡು. ಹೇಗಿದ್ದರೂ ಈ ದೇಹ ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗೋದೆ. ಅದರ ಬದಲಿಗೆ ಹಸಿದಿರುವಂಥ ಇಲ್ಲಿಯ ಕಾಡು ಪ್ರಾಣಿಗಳಿಗಾದರೂ ಈ ನನ್ನ ದೇಹ ಒಂದು ಹೊತ್ತಿನ ಆಹಾರವಾದರೆ ನನ್ನ ಜೀವನ ಸಾರ್ಥಕವಾದಂತೆ. ದೇಗುಲ ದರ್ಶನ ಮಾಡಿ ಫಲಿಸುವುದಾದರೆ ಏನು? ಸಂಜೆಯಾಗಿದೆ. ನೀನು ಮಾತ್ರ ಬಂದ ದಾರಿಯಲ್ಲಿ ತಪ್ಪದನೆ ಬೇಗನೆ ಹೋಗು ಕಂದ. ನಿನ್ನ ಮಡದಿ ಮಕ್ಕಳು ನಿನ್ನ ಬರುವಿಕೆಗೆ ಕಾಯುತ್ತಿರುತ್ತಾರೆ. ಇನ್ನೊಂದು ಮಾತು ಕಂದ, ಹಿಂತಿರುಗುವಾಗ ನಿನಗೆ ಬಂದ ದಾರಿ ತಪ್ಪಬಾರದೆಂದು ನಾನು ಇಲ್ಲಿಗೆ ಬರುವಾಗ ದಾರಿ ಉದ್ದಕ್ಕೂ ಗಿಡ ಮರಗಳ ಹಸಿರುಗಳನ್ನು ಎಸೆಯುತ್ತಾ ಬಂದಿದ್ದೇನೆ. ಅವುಗಳ ಗುರುತು ಹಿಡಿದುಕೊಂಡು ಅವುಗಳನ್ನು ತುಳಿಯುತ್ತಾ ಅದೇ ದಾರಿಯಲ್ಲಿ ಮನೆ ಸೇರ್ಕೋಕಂದ. ಈ ಮುದಿ ದೇಹ ಜೀವಂತವಾಗಿದ್ದರೆಷ್ಟು ಇಲ್ಲದಿದ್ದರೆಷ್ಟು. ಮುಂದೆ ಒಂದು ದಿನ ನೀನು ಒಬ್ಬ ಶ್ರೀಮಂತನಾಗಿ ಜೀವನ ನಡೆಸುವಂತಾಗಲಿ. ಎಲ್ಲರೂ ಚೆನ್ನಾಗಿರ್ಯಪ್ಪ ಎಂದು ಹೇಳುತ್ತಾ ಅವನ ತಲೆ ಸವರಿ ಆಶೀರ್ವದಿಸಿದಳು. ತಾಯಿಯ ಮಾತುಗಳನ್ನು ಕೇಳಿದಂಥ ಮಗ ಆಕೆಯ ಪಾದಗಳಿಗೆ ಎರಗಿ ಒಳೋ ಎಂದು ಅಳಲು ಶುರು ಮಾಡಿದ. ನಿನ್ನನ್ನು ತೀರ್ಥಯಾತ್ರೆ ಮಾಡಿಸು ಎಂಬ ಸುಳ್ಳು ಹೇಳಿ ಕಾಡಲ್ಲಿ ಬಿಟ್ಟು ಬರಲು ಹೊರಟಿರುವ ನನ್ನ ದುರಾಲೋಚನೆ ನಿನಗೆ ಗೊತ್ತಿದ್ದು ನೀನು ಮರು ಮಾತನಾಡದೆ ಕಾಡಿಗೆ ಬಂದೆ. ಮೇಲಾಗಿ ಮಗ ಮರಳಿ ನಾಡಿಗೆ ಹೋಗುವಾಗ ದಾರಿ ತಪ್ಪಬಾರದೆಂಬ ದೂರದೃಷ್ಟಿಯಿಂದ ದಾರಿ ಉದ್ದಕ್ಕೂ ಎಲೆಗಳನ್ನು ಕಿತ್ತು ಹಾಕಿ ಮಗ ನಿಖರವಾದ ಸ್ಥಳ ತಲುಪಲಿ ಎಂದು ಮಮತೆ ಮತ್ತು ಕರುಣೆ ತೋರಿದಂತ ನಿನ್ನಂತವನು ಬಿಟ್ಟು ನಾನು ಹೀಗೆ ಬದುಕಿರಲಿ ಅವ್ವ. ನಾನು ನಿನಗೆ ಮಾಡಿದ್ದನ್ನೇ ನನ್ನ ಮಕ್ಕಳು ನನಗೆ ಮಾಡೋರು ಎಂಬ ನಂಬಿಕೆ ಎಲ್ಲಿದೆ? ನನ್ನನ್ನು ಕ್ಷಮಿಸಿ ಬಿಡುತ್ತಾಯಿ. ಬಾ, ನಾವಿನ್ನು ಮನೆಗೆ ಹೋಗೋಣ, ಇದ್ದುದನ್ನು ಹಂಚಿ ತಿನ್ನೋಣ ಎನ್ನುತ್ತಾ ಮತ್ತೆ ತನ್ನ ತಾಯಿನ ಬುಟ್ಟಿಲಿ ಕುಳಿರಿಸಿ ಆ ಬುಟ್ಟಿನ ಹೊತ್ತುಕೊಂಡು ಮನೆಯತ್ತ ಹೊರಟ. ಇದೇ ಅಲ್ವಾರಿ ಮಾತೃದಯ. ಅದಕ್ಕೆ ಬಲ್ಲವರು ಹೇಳಿದ್ದು, ಈ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯಂತ ಸುರಕ್ಷಿತವಾದಂತಹ ಸ್ಥಳಗಳೆಂದರೆ ಒಂದು ಅಮ್ಮನ ಮಡಿಲು ಮತ್ತು ಇನ್ನೊಂದು ಅಪ್ಪನ ಹೆಗಲು ಅಂತ. ತಂದೆ ತಾಯಿಯ ನಿಜ ಜೀವನದ ಅಮೂಲ್ಯ ರತ್ನಗಳು ಎಂಬ ದಿವ್ಯ ಸಂದೇಶದ ಈ ಕತೆ ನಿಮಗೆ ಇಷ್ಟವಾಯಿತಲ್ಲ ನಮ್ಮವರೇ? ದಯವಿಟ್ಟು ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕತೆ ಕೇಳಲು ಚಂದ ಅನಿಸಿದ್ದಲ್ಲಿ ನಿಮ್ಮ ಪ್ರೀತಿ ಒಂದು ಲೈಕ್ ಇರಲಿ. ಹಾಗೆ ನಿಮ್ಮ ಸನ್ಮಿತ್ರರಿಗೆ ಈ ಕತೆ ವಿಡಿಯೋನ ತಿಳಿಸುವ ಮೂಲಕ ಶೇರ್ ಮಾಡಿ. ನಮ್ಮ ಸರಿ ತಪ್ಪುಗಳನ್ನು ತಿಳಿಸಲು ಕಮೆಂಟ್ ಮಾಡಿ. ಧನ್ಯವಾದಗಳು ನಮ್ಮವರೇ. ಮತ್ತೊಮ್ಮೆ ಅರ್ಥಗರ್ಭಿತ ಮತ್ತು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ಜೈ ಕನ್ನಡಿಗ, ಜೈ ಕರ್ನಾಟಕ.